ಆನೇಕಲ್ ದಲಿತ ಯುವಕ ದಾಸನಪುರ ಸುರೇಶ್ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಫಲವಾಗಿದ್ದಾರೆಂದು ಸಿಒಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆಹಚ್ಚಿ ಬಂಧಿಸುವಂತೆ ಒತ್ತಾಯಿಸಿ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಇದೇ ಮಾರ್ಚ್ 11ನೇ ತಾರೀಖಿನಂದು ಡಾ ಉದಯ್ ಕುಮಾರ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮ ಕುರಿತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು. ದಲಿತ ಯುವಕ ಯಾರು ಸುರೇಶ್ ಎಂಬ 21 ವರ್ಷದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಾರೆ. ಆ ಸಾವನ್ನಪ್ಪಿದ ಮಾರನೇ ದಿನ ಏನೋ ಬೆಳಗ್ಗೆ ಗ್ರಾಮಸ್ಥರಿಗೆ ದಾಸನಪುರ ಗ್ರಾಮದ ಮಧ್ಯದಲ್ಲಿ ಸಾವು ಸಂಭವಿಸಿರುತ್ತದೆ. ಮುಂಜಾನೆ 5:30ರಿಂದ 6 ಗಂಟೆ ಒಳಗಡೆ ಗ್ರಾಮಸ್ಥರಿಗೆ ತಿಳಿದು ಬಂದಾಗ ತಮ್ಮ ಹತ್ತಿರದ ಪೊಲೀಸ್ ಠಾಣೆ ಅತ್ತಿಬೆಲೆಗೆ ದೂರನ್ನು ತಿಳಿಸ್ತಾರೆ. ಅತ್ತಿಬೆಲೆ ಠಾಣೆಗೆ ದೂರನ್ನು ತಲುಪಿದ ನಂತರ ಅತ್ತಿಬೆಲೆ ಠಾಣೆಯ ಸಿಬ್ಬಂದಿಗಳಾದಂತಹ ಯಾರು ಪೊಲೀಸ್ ಕಾನ್ಸ್ಟೇಬಲ್ ವೃತ್ತಿಯಲ್ಲಿರುವಂತಹ 3 ಜನ ಕಾನ್ಸ್ಟೇಬಲ್ಗಳವರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿದ ಸಮಯದಲ್ಲಿ ಅವರ ಹಿರಿಯ ಅಧಿಕಾರಿಯಾದಂತಹ ವಿಶ್ವನಾಥ್ರವರಿಗೆ ವಿಷಯ ಮುಟ್ಟಿಸ್ತಾರೆ. ವಿಷಯ ಮುಟ್ಟಿಸಬೇಕಾದ್ರೆ ಇಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸ್ ಕಾನ್ಸ್ಟೇಬಲ್ ಅವರು ಯಾವ ರೀತಿ ಕನ್ವೆ ಮಾಡಿದಾರೋ ಯಾರಿಗಂತೂ ಇದ್ರವರೆಗೂ ಗೊತ್ತಿಲ್ಲ. ತರಾತುರಿಯಲ್ಲಿ ವಿಶ್ವನಾಥ್ ಅವರು ಏನು ಆದೇಶ ಕೊಡ್ತಾರೆ ಅನ್ನೋದು ಮರ್ಮ. ನಮಗೂ ಅದ್ರ ಬಗ್ಗೆನೂ ಯಾವುದೇ ವಿಚಾರ ಗೊತ್ತಿಲ್ಲ. ತದನಂತರ ಏನು ಮಾಡ್ತಾರೆ, 3 ಪೇದೆಗಳು ಏನಿರ್ತಾರಲ್ಲ ಆ ಪೇದೆಗಳೇ ಬಂದು ಮೃತ ಸುರೇಶನ ದೇಹವನ್ನು ಒಂದು ಟಾಟಾ ಎಸಿಯಲ್ಲಿ ಒಂದು ಏನೋ ಈ ಅನಾಥ ಶವವಾಗಿ ಬಿದ್ದಿರ್ತಾರಲ್ಲ ಆ ರೀತಿಯಾದ ಒಂದು ಇದರಲ್ಲಿ ಎತ್ತಾಕೊಂಡು ಹೋಗಿ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಹಾಕ್ತಾರೆ. ತದನಂತರ ಈಗ ಗ್ರಾಮಸ್ಥರಿಗೂ ಏನಂತ ತಿಳಿದುಕೊಳ್ಳೋದಕ್ಕೂ ಅಲ್ಲಿ ಸಮಯ ಇರಲ್ಲ. ಏನು ನಡೆದಿದೆ, 21 ವಯಸ್ಕ ಹುಡುಗ, ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಲ್ಲ, ಈ ಹಿಂದೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಇನ್ನು ಉಳಿದಂಥ ಯಾವುದೇ ದ್ವೇಷ ಇರೋಂಥ ವ್ಯಕ್ತಿಗಳು ಯಾವುದೂ ಇಲ್ಲ. ಅಂಥ ಸಮಯದಲ್ಲಿ ಈ ಥರ ಒಂದು ಮೃತ ಆಗಿದೆಯಲ್ಲ ಅನ್ನೋದು ಇವರೆಲ್ಲ ಆ ಒಂದು ಶಾಕ್ನಿಂದ ಹೊರಗಡೆ ಬರೋದ್ರೊಳಗಡೆ ಇವ್ರೇನು ಮಾಡ್ತಾರೆ, ತರಾತುರಿಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಒಂದು ಕೇಸನ್ನು ಈ ವೆಂಕಟೇಶಪ್ಪ ಅನ್ನೋ ಪಾಪ ಆತನಿಗೂ ಶಾಕಲ್ಲೇ ಇರ್ತಾನೆ, ಅಲ್ಲಿ ಆತನಿಗೆ ಏನಂತ ಎಕ್ಸ್ಪ್ಲೇನ್ ಮಾಡೋ ಒಂದು ಪರಿಸ್ಥಿತಿಯಲ್ಲೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಆತನ ಕಡೆಯಿಂದ ಒಂದು ಎಂಟಿ ಪೇಪರಲ್ಲಿ ಸೈನ್ ಮಾಡಿಸ್ಕೊಂಡು ಕಂಪ್ಲೇಂಟ್ ಅವರೇ ಬರ್ಕೊತಾರೆ. ಕಂಪ್ಲೇಂಟ್ ಬರ್ಕೊಂಡು ಮತ್ತೆ ಏನು ಮಾಡ್ತಾರೆ, ತರಾತುರಿಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ದಫನ್ ಮಾಡ್ತಾರೆ. ಈ ತರಾತುರಿ ಯಾಕೆ ಇದನ್ನು ಇಷ್ಟೊಂದು ತರಾತುರಿ ತೋರಿಸಿದ್ರು, ಯಾಕೆ ಇದನ್ನು ಇಷ್ಟು ಬೇಗ ದಫನ್ ಮಾಡಿದ್ರು, ಯಾಕೆ ಊರಿನವ್ರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಎದ್ದಾಗ 2 ದಿನ ಬಿಟ್ಟು ನಾವು ದಿನಾಂಕ 8ನೇ ತಾರೀಕು ಹೋಗಿ ನಾವು ಅತ್ತಿಬೆಲೆ ಸ್ಟೇಷನ್ ಮುಂದೆ ಜಮಾವಣೆಗೊಳ್ತೀವಿ. ಅತ್ತಿಬೆಲೆ ಸ್ಟೇಷನಲ್ಲಿ ಜಮಾವಣೆಗೊಂಡಾಗ ವಿಶ್ವನಾಥ್ ಅವರು ಅಲ್ಲಿ ಯಾವುದೇ ಇದಕ್ಕೂ ಉತ್ತರಿಸೋದಕ್ಕೆ ರೆಡಿ ಇರೋದಿಲ್ಲ. ನಾವು ಮುಂದಿನ ಎಲ್ಲ ತನಿಖೆ ಮಾಡ್ತಾ ಇದ್ದೇವೆ ಅಂತ ನಾವು 8ನೇ ತಾರೀಕು ಹೋಗಿ ಅಲ್ಲಿ ಇದು ಕಂಪ್ಲೇಂಟ್ ಕೊಟ್ಟಾಗಲೂ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಯಾವುದೇ ರೀತಿಯಾದಂಥ ತನಿಖೆ ನಡೆಯೋದಿಲ್ಲ. FSL ರಿಪೋರ್ಟ್ ಆಗಲಿ, ಡಾಗ್ ಸ್ಕ್ವಾಡ್ ಆಗಲಿ, ಬೇರೆ ಯಾವುದೇ ಒಂದು ರೀತಿಯಾದ ತಾಂತ್ರಿಕವಾಗಿ ಈಗ ಪೊಲೀಸ್ ಇಲಾಖೆಯಲ್ಲಿ ತುಂಬ ಉನ್ನತವಾದ ತನಿಖಾ ಇದು ಇದೆ, ಟೀಮ್ಗಳಿದ್ದಾವೆ, ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಮಾಹಿತಿ ತಿಳಿಸಿದ್ದೇನೆ ಅದನ್ನು ಅಲ್ಲಿಗೆ ಬಿಟ್ಟಿರ್ತಾರೆ. ತದನಂತರ ನಾವು ಇದನ್ನು ಏನು ಈ ಥರ ಆಯ್ತಲ್ಲ ಅನ್ನೋದರಿಂದ ನಾವು 7/7/2023 ಯಾರು ನಾವು ಇದಕ್ಕೆ ಹೋಗ್ತಿರಲ್ಲ ಕಾಲ್ನಡಿಗೆ ಜಾಥವನ್ನು ಅದನ್ನು ಕಾಲ್ನಡಿಗೆ ಜಾಥವನ್ನು ಮಾಡಬೇಕು. ಇವರು ಸೂಕ್ತ ತನಿಖೆ ಮಾಡ್ತಾ ಇಲ್ಲ, ಇವರು ಅಮಾಯಕರನ್ನ ಕರ್ಕೊಂಡೋಗಿ ಅದಕ್ಕೆ ಬಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ನಾವು ಆಗ ಏನು ಮಾಡ್ತೀರಿ, ಒಂದು ಸೂಕ್ತ ತನಿಖೆಗೋಸ್ಕರ DYSP ಅವ್ರನ್ನ ಒತ್ತಾಯ ಮಾಡ್ತೀರಿ. ಆಗಿನ ಕಾಲದಲ್ಲಿ ಇದ್ದಂಥ DYSP ಮಲ್ಲೇಶ್ ಅವರು ಸರಿ ಇದನ್ನು ನಾವು ಕೊಲೆ ಎಂದೇ ಪರಿಗಣನೆಗೆ ತಗೊಂಡಿದ್ದೀರಿ. ಆಗಿನ PM ರಿಪೋರ್ಟಲ್ಲಿನೂ ಕೊಲೆಯಂತೆ ಮನುಷ್ಯನಾಗಿರುತ್ತೆ, ಆಕ್ಸ್ಫರ್ಡ್ ರಿಪೋರ್ಟಲ್ಲಿ ಮರ್ಡರ್ ಅಂತ ಇರುತ್ತೆ. ಆ ಕಾಪಿಯನ್ನು ನಮ್ಮ ಮುಂದೆ ತೋರಿಸಿರ್ತಾರೆ, ಆದರೆ ನಮಗೆ ಯಾವುದೇ ಕೊಟ್ಟಿರೋದಿಲ್ಲ. ಕಾಪಿಯನ್ನು ತೋರಿಸ್ತಾರೆ, ಕಾಪಿಯನ್ನು ತೋರಿಸ್ಬಿಟ್ಟು ಮತ್ತೆ ಅಲ್ಲಿ ಇಟ್ಕೊತಾರೆ. ಆ ಸಮಯದಲ್ಲಿ ನಮಗೆ PM ರಿಪೋರ್ಟನ್ನು ನೀವು ಕೊಡಬೇಕು, ನಾವು ಮೃತ ಸುರೇಶ್ನ ಡೆತ್ ಸರ್ಟಿಫಿಕೇಟ್ ತೊಗೊಬೇಕು ಅಂತ ನಾವು RTI ಕೇಳಿದಾಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಆನೇಕಲ್ ಸರ್ಕಲ್ಗೆ ಕೊಟ್ಟಿದ್ದೀರಿ, ನೀವು ಅಲ್ಲೇ ಸಬ್ಮಿಟ್ ಮಾಡಿಕೊಡ್ರಿ ಅಂತ ವಿಶ್ವನಾಥ್ ಅವರು ನಮಗೊಂದು ರಿಟರ್ನ್ ನೋಟಿಸ್ ಹಾಕ್ತಾರೆ. ಅದರಲ್ಲೂ PM ರಿಪೋರ್ಟನ್ನು ಎಲ್ಲಿಯೂ ಒಂದು ಬಹಿರಂಗಪಡಿಸೋದೇ ಇಲ್ಲ ಅವರು.
ಬಹಿರಂಗಪಡಿಸೋದು ಏನಕ್ಕೋಸ್ಕರ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ದಕ್ಕೋಸ್ಕರ ಅದು ಇದೇ ಜಾಗದಲ್ಲಿ ಇದೇ ಲೈಬ್ರರಿಯಲ್ಲಿ ನಮ್ಮ ಮಹಾನಂದ್ ಇನ್ಸ್ಪೆಕ್ಟ್ರು ಪ್ಲಸ್ ವಿಶ್ವನಾಥ್ ಅವರು ಬರ್ತಾರೆ, ನಮ್ಮ ಹಿರಿಯ ಮುಖಂಡರು ಒಬ್ಬರು ಬರ್ತಾರೆ. ಅವ್ರ ಸಮ್ಮುಖದಲ್ಲಿ ಅವ್ರು ಒಪ್ಕೊಳ್ತಾರೆ, ಹೌದು ಹಿಂದೆ ಈ ಥರ ಮಾರ್ಕ್ಸ್ ಎಲ್ಲ ಇದ್ದಾವೆ, ಇದೆಲ್ಲ ನಮ್ಗೆ ಡೌಟ್ಸ್ ಇದೆ. ಅವ್ರ ಬೆನ್ನಿನ ಮೇಲೆ ಒಂದು ಟ್ರೇ ಆಕಾರದ ಒಂದು ಮಾರ್ಕ್ ಇದೆ, ಅದು ಯಾವ ಫೋರ್ಸ್ ಆಗಿರ್ಬೋದು ಏನು ಅನ್ನೋದ್ರದ್ದು ನಾವೆಲ್ಲ ಸೂಕ್ತ ಉನ್ನತ ತನಿಖೆ ಮಾಡ್ತೀರಿ, ನಮ್ಮ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾರೆ. ಅದು ಸರಿ, ಅದಕ್ಕೆ ಒಪ್ಕೊಂಡು ನಾವು ಇದು ಮಾಡಿಕೊಂಡು ನಾವು ನಮ್ಮ ಒಂದು ಹೋರಾಟ ಏನಿರುತ್ತೆ ಹೋರಾಟವನ್ನು ನಾವು ಶುರು ಮಾಡಿ ಅತ್ತಿಬೆಲೆಗೆ ಬರೋಷ್ಟೊತ್ತಿಗೆ ಅತ್ತಿಬೆಲೆಯಲ್ಲಿ DYSP ಅವರು ನಮ್ಮ ತಾಲೂಕು ತಹಸೀಲ್ದಾರರವರು ಇಬ್ಬರು ಬಂದು, ಇಲ್ಲ ನೀವು ಇಲ್ಲಿಗೆ ಕೈ ಬಿಡಿ, ನಿಮ್ಮ ಹೋರಾಟದ ನಾವೇನಿದೆ ತಗೊತೀರಿ, ನಾವು ಶೀಘ್ರದಲ್ಲೇ ಇದಕ್ಕೆ ನಾವು ಯಾರು ಆರೋಪಿಗಳಿದ್ದಾರೆ ಬಂಧಿಸಿ ಅವ್ರಿಗೆ ತಕ್ಕ ಒಂದು ಶಿಕ್ಷೆಗೆ ಗುರಿಪಡಿಸ್ತೀರಿ ಅಂತೇಳಿ ಒಂದು ನಂಬಿಕೆಯನ್ನು ಕೊಟ್ಟು ಅಲ್ಲಿಗೆ ನಮ್ಮನ್ನು ಕೈ ಬಿಡಿ ಅಂತ ಅಲ್ಲಿಗೆ ನಮ್ಮನ್ನು ಒಂದು ಓಲೈಸೋದ್ರಲ್ಲಿ ಅವರು ಒಂದು ಸಫಲರಾಗ್ತಾರೆ. ಆಗ ನಾವೇನು ಮಾಡ್ತೀರಿ, ಅಲ್ಲಿ ಕೈ ಬಿಡ್ತೀರಿ. ಕೈ ಬಿಟ್ಟ ನಂತರ ಅಲ್ಲಿಂದ ನಂತರ ಏನು ಮಾಡ್ತಾರೆ, ಬೇರೆ ಶುರು ಮಾಡ್ತಾರೆ. ಈ ಕೊಲೆಯೊಂದು ಆರೋಪ ಇದ್ರದ್ದು ಏನು FIR ದಾಖಲು ಮಾಡಿರ್ತಾರೆ ಅದನ್ನು ಇಲ್ಲ ಇದು ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಆಕ್ಸಿಡೆಂಟ್ ಅನ್ನೋದಕ್ಕೆ ಇನ್ನೊಂದು ಇದು ತೆಗಿತಾರೆ. ಈ ಆಕ್ಸಿಡೆಂಟ್ ನಡೆಯೋದಕ್ಕೆ ಊರಿನ ಒಳಗಡೆ ಒಂದು ಆಕ್ಸಿಡೆಂಟ್ ನಡಿಬೇಕು, ಒಂದು ಕೊಲೆ, ಒಂದು ಹುಡುಗ ಸಾಯಬೇಕು ಅಂದ್ರೆಗಿನ 21 ವರ್ಷದ ಹುಡುಗ ಸಾಯಬೇಕು ಅಂದ್ರೆಗಿನ ಮಿನಿಮಮ್ ಆ ಗಾಡಿಯ ಒಂದು ವೇಗ, ಆಮೇಲೆ ಆ ದಾರಿಯ ಒಂದು ಸ್ಥಿತಿ ಏನಿರುತ್ತೆ ಅನ್ನೋದೆಲ್ಲ ನಾವು ಪರಿಗಣನೆಗೆ ತಗೋಬೇಕಾಗುತ್ತೆ. ನಾವು ಅದೇ ಟೈಮಲ್ಲಿ ನಾವು ಅಬ್ಜೆಕ್ಷನ್ ಮಾಡ್ತಿರೋದ್ರಲ್ಲಿ ಇದರಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗಿರೋಕ್ಕೆ ಚಾನ್ಸ್ ಇಲ್ಲ, ನೀವು ಎಕ್ಸ್ಪರ್ಟ್ಸ್ ಬೇಕಾದ್ರೆ ಇದು ಮಾಡಿಕೊಡ್ರಿ ಅಂತ. ಹಾಗೇನು ಮಾಡ್ತಾರೆ, ಗುಮಾನಿ ಮೇಲೆ ಏನು ಮಾಡ್ತಾರೆ, ಗಾಡಿನ ಯಾವ್ದು ಆ ಕ್ಯಾಂಟ್ರ್ ಅನುಮಾನಾಸ್ಪದ ಯಾವ್ದು ಪಾಸ್ ಆಗಿರುತ್ತೆ ಆ ಗಾಡಿನ ಫಾರೆನ್ಸಿಕ್ ರಿಪೋರ್ಟ್ ಕರ್ಕೊಂಡು ಹೋಗ್ತಾರೆ. ಯಾರು, ತಿಮ್ಮರಾಯಪ್ಪ ಅನ್ನೋ ಡ್ರೈವರ್ ಮುಖೇನ ಆತನ ಫಾರೆನ್ಸಿಕ್ ಕರ್ಕೊಂಡು ಹೋಗ್ತಾರೆ. ಮಡಿವಾಳದಲ್ಲಿ 2 ದಿನ ಟೆಸ್ಟ್ ಮಾಡ್ತಾರೆ ಗಾಡಿನ. 2 ದಿನ ಫಾರೆನ್ಸಿಕ್ ರಿಪೋರ್ಟಲ್ಲೂ ನೆಗೆಟಿವ್ ಬರುತ್ತೆ. ಅಲ್ಲಿಂದ ಆಚೆಗೆ ಏನು ಮಾಡ್ತಾರೆ, ಅದನ್ನು ಗ್ಯಾಪ್ ಇಡ್ತಾರೆ. ಆ ಫಾರೆನ್ಸಿಕ್ ಆದಮೇಲೆ ಏನಾಗುತ್ತೆ, ನಮ್ಮ ಮಹಾನಂದವರು ಏನು ಇರ್ತಾರೆ, ಅವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾರೆ ಅವ್ರಿಗೆ ಆಗ ಆ ಸಮಯದಲ್ಲಿ ಅವ್ರಿಗೆ ಪ್ರಮೋಷನ್ ಆಗುತ್ತೆ. ಕೇಸನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿಂದ ಆಚೆಗೆ ಅವ್ರು ಹೊರಟೋಗ್ತಾರೆ. ಮತ್ತೆ ಬರೋದು ಇದರಲ್ಲಿ ಈ ಕೇಸಲ್ಲಿ ಮತ್ತೆ ರೀಎಂಟ್ರಿ ಆಗೋದು ಚಂದ್ರಪ್ಪ ಅವರು ಬಂದು ಏನು ಮಾಡ್ತಾರೆ, ಇಲ್ಲ ನಾನು ಇದಕ್ಕೆ ನಿಮ್ಗೆ ನ್ಯಾಯ ಮಾಡಿಸ್ಕೊಡ್ತೀನಿ ಅಂತ ನಾವು ಸುರೇಶ್ ಕೋತ ಸರು, ಆಮೇಲೆ ವೆಂಕಟೇಶ್ ಸರು, ಆನಂದ್ ಚಕ್ರವರ್ತಿ ಸರ್ ಹೋಗಿ ಮಾತಾಡಿದಾಗ, ಇಲ್ಲ ನಾವು ಇದಕ್ಕೆ ಖಂಡಿತವಾಗ್ಲೂ ನಾವು ನಿಮಗೆ ನ್ಯಾಯ ಕೊಡಿಸ್ತೀರಿ, ನ್ಯಾಯ ಒಂದು ಇದು ಮಾಡ್ತೀನಿ ಅಂಥೇಳಿ ಯಾವುದೇ ಒಂದು ಸ್ಥಳಕ್ಕೆ ಭೇಟಿ ನೀಡಲ್ಲ, ಯಾವುದೇ ಸ್ಥಳ ಪರಿಶೀಲನೆ ಮಾಡಲ್ಲ, ಯಾವುದೇ ಒಂದು ವಿಟ್ನೆಸ್ನ ಕರ್ಕೊಬಂದು ವಿಟ್ನೆಸ್ ಹೇಳಿಕೆಗಳು ಮಾಡ್ಕೊಳ್ಳೋದಿಲ್ಲ. ನಾವು ನಮ್ಮ ಜೊತೆಯಲ್ಲಿ ಕರ್ಕೊಂಡೋಗಿರೋಂಥ ಸಹೋದರಿ ಆದಂಥ ಅವರು ಅಕ್ಕ, ಆ ಹುಡುಗಿ ವಿಟ್ನೆಸ್ ಅಂತ ತಗೊತಾರೆ. ಆ ಹುಡುಗಿ ವಿಟ್ನೆಸ್ ಸ್ಟೇಟ್ಮೆಂಟ್ ತಗೊಂಡು ಆ ಸ್ಟೇಟ್ಮೆಂಟ್ ಒಂದೇ ಅವರು ಚಂದ್ರಪ್ಪ ಅವ್ರು ಮಾಡೋದು. ಆ ಸ್ಟೇಟ್ಮೆಂಟ್ ಆಗಿದ ಮೇಲೆ ಏನು ಮಾಡ್ತಾರೆ, ಚಂದ್ರಪ್ಪ ಅವರು ಅದನ್ನು ಅಲ್ಲಿಗೆ ಬಿಟ್ಟು ಹೋಗಿರ್ತಾರೆ. ಅವರೂ ಯಾವುದೂ ಸಲ್ಲಿಸೋದಿಲ್ಲ. ಇಷ್ಟೊತ್ತಿಗೆ 4 ವರ್ಷ ಆಗಿರುತ್ತೆ. ಯಾರು, ಮೊದಲು ಇನ್ವೆಸ್ಟಿಗೇಷನ್ ನಮ್ಮ ಇನ್ಚಾರ್ಜಲ್ಲಿದ್ದಂಥ ವಿಶ್ವನಾಥ್ ಅವರು, ನಂತರ DYSP ಮಲ್ಲೇಶ್ವರ್ ಅವರು ಇದರ ಆದೇಶದ ಮೇರೆಗೆ ಇನ್ಚಾರ್ಜ್ ಕೊಟ್ಟಿದ್ದು ಮಹಾನಂದ್ ಅವ್ರಿಗೆ. ತದನಂತರ ಏನಾಯಿತು, ಇವರು ನಮ್ಮ ಚಂದ್ರಪ್ಪ ಅವ್ರು ಬರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ, ಅವ್ರಿಗೆ ಫೈಲ್ ಹೋಗುತ್ತೆ. ಮತ್ತು ಅವ್ರ ಫೈಲ್ ಕಡೆಯಿಂದ ಲಾಸ್ಟ್ ಸುರೇಶನ ಕೊಲೆ ಈಗಾಗಲೇ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲ ಪ್ರಗತಿಪರ ಮತ್ತು ಇದಕ್ಕೆ ಬೆಂಬಲವನ್ನು ಅನೇಕ ಪ್ರಗತಿಪರ ಸಂಘಟನೆಗಳು ಸೂಚನೆ ಮಾಡಿದ್ದಾವೆ. ಇದನ್ನು ಸಮರ್ಪಕವಾಗಿ ಸುರೇಶನ ತನಿಖೆಯನ್ನು ಸಮರ್ಪಕವಾಗಿ ಮಾಡಲಿಲ್ಲ. ಸಮರ್ಪಕವಾಗಿ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಪರಾಧಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದರಿಂದ ಏನೀಗ ಇಂಥ ಕೊಲೆಗಳು ಕೆಲವು ಕೊಲೆಗಳು ಮುಚ್ಚೋಗಿದ್ದಾವೆ. ಅನೇಕ ಈ ರೀತಿ ಮೇಲ್ವರ್ಗದವರು, ಬಲಿಷ್ಠರು, ಬಲಾಢ್ಯರು, ಅನೇಕ ಈ ರೀತಿ ಶೋಷಿತ ಜನ ಈ ರೀತಿ ದೌರ್ಜನ್ಯಗಳು, ಕೊಲೆಗಳಾದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಥರ ಪ್ರಕರಣಗಳನ್ನು ಮುಚ್ಚಿ ಹಾಕಿರುವಂಥ ಅನೇಕ ಪ್ರಕರಣಗಳಿದ್ದಾವೆ. ಅದರಲ್ಲಿ ಸುರೇಶಂದು ಒಂದು ಪ್ರಕರಣ. ಈ ಪ್ರಕರಣವನ್ನು ನಾವು ಬಿಡೋದಿಲ್ಲ, ಕೈಗೆತ್ಕೊಂಡು ಹೋರಾಟವನ್ನು ಮುನ್ನಡೆಸ್ತೀವಿ. ಈಗಾಗಲೇ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಹಂತವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಗತಿಪರ ಇದರ ನೇತೃತ್ವ ವಹಿಸಿರುವಂಥ ಎಲ್ಲ ಮುಖಂಡರು ಐಕ್ಯತೆಯಿಂದ ಒಗ್ಗಟ್ಟಾಗಿ ಇದನ್ನು ಸಮರ್ಪಕವಾಗಿ ಒಂದು ಒಳ್ಳೆಯ ಧೀರೋದ್ಧ ಹೋರಾಟವಾಗಿ ಇದನ್ನು ಮುನ್ನಡೆಸ್ತೀವಿ. ಅದಕ್ಕೆ
ಒಂದು ಕಾನೂನುಬದ್ಧವಾದಂಥ ಒಂದು ವ್ಯವಸ್ಥಿತವಾಗಿ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ಹೀಗಾಗಿ ತನಿಖೆ ಆಗಬೇಕು. ತಕ್ಕ ಯಾರೆಲ್ಲ ಇದರಲ್ಲಿ ಭಾಗಿದಾರರಾಗಿದ್ದಾರೆ, ಅಪರಾಧಸ್ಥರಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು. ಈ ಸಮರ್ಪಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾರೆಲ್ಲ ಅಸಮರ್ಪಕವಾಗಿ ಇದನ್ನು ನಡೆಸಲಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ, ಅವ್ರ ಮೇಲೆ ಕೂಡ ಇದು ತನಿಖೆ ಆಗಬೇಕು. ಮತ್ತು CODಗೆ ಒಪ್ಪಿಸ್ಬೇಕು ಅಂತೇಳಿ ಏನು ಅಹೋರಾತ್ರಿ 11ರಿಂದ ಪ್ರಾರಂಭ ಆಗ್ತದೆ. ಇದಕ್ಕೆ ಎಲ್ಲ ಪ್ರಗತಿಪರ ಸ್ನೇಹಿತರು, ಇನ್ನೂ ಅನೇಕ ಯಾರೆಲ್ಲ ನಮ್ಮನ್ನು ಈ ಹೋರಾಟವನ್ನು ಅನ್ಯಾಯ ನಡೀತಾ ಇದ್ದರೆ ನಾವು ನೋಡ್ಕೊಂಡು ನಮ್ಮನ್ನು ಕರೆದಿಲ್ಲ, ನಮ್ಮನ್ನು ನೀವು ಬರಬೇಕು, ನಮ್ಮನ್ನು ಆಹ್ವಾನ ಇಲ್ಲ ಅಂತೇಳಿ ಭಾವಿಸದೆ ಯಾರೆಲ್ಲ ಅನ್ಯಾಯದ ವಿರುದ್ಧ ಮನಸ್ಸುಗಳು, ಹೋರಾಟದ ಮನಸ್ಸುಗಳು ತಾವೆಲ್ಲರೂ ಬಂದು ಈ ಹೋರಾಟವನ್ನು ಬಲಿಷ್ಠವಾಗಿ ನಡೆಸಬೇಕು. ಮತ್ತು CODಗೆ ನಾವು ಒಪ್ಪಿಸುವ ತನಕ ಈ ಹೋರಾಟವನ್ನು ಮುಂದುವರ್ಸೋಣ. ಇದು ಅಹೋರಾತ್ರಿ ಒಂದು ಶಾಂತಿಯುತವಾಗಿ ನಡೆಸ್ತೀವಿ. ಇದಕ್ಕೂ ಕೂಡ ಸರ್ಕಾರ ಮತ್ತು ಇಲಾಖೆ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ತೀವ್ರ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಸರಿಯಾಗಿ ಒಂದು ಸಜ್ಜು ಮಾಡ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ತೀವ್ರ ಹೋರಾಟ ಮತ್ತು ರಸ್ತೆ ತಡೆ ಇನ್ನಿತರೆ ತೀವ್ರ ಹೋರಾಟಗಳು ಕೂಡ ಈ ಹೋರಾಟವನ್ನು ತಗೊಂಡು ಹೋಗ್ತೀವಿ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ಸ್ಪಂದಿಸಿ ನಮಗೆ CODಗೆ ಒಪ್ಪಿಸಬೇಕು ಅಂತೇಳಿ ಈ ಮಾಧ್ಯಮಗಳ ಮೂಲಕ ನಾವು ಒತ್ತಾಯವನ್ನು ಮೂಲಕ ತಿಳಿಸ್ತಾ ಇದ್ದೀವಿ. ಮೃತ ವ್ಯಕ್ತಿಗೆ ಒಂದು ಗೌರವವನ್ನು ಈ ನ್ಯಾಯದ ಮೂಲಕ ನಾವು ಸಮರ್ಪಣೆ ಮಾಡಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಎಷ್ಟೆಲ್ಲ ದೌರ್ಜನ್ಯಗಳು ದಲಿತರ ಮೇಲೆ ನಿರಂತರವಾಗಿ ನಡೀತಾ ಇದ್ದರೂ ಕೂಡ, ಕಾನೂನು ಸುವ್ಯವಸ್ಥೆ ಇದ್ದರೂ ಕೂಡ ಈ ಥರ ಆರೋಪಗಳಿಗೆ ಕಾನೂನೇ ವ್ಯವಸ್ಥೆನೇ ಕಾರಣ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಮತ್ತು ಈ ಒಂದು ಹೋರಾಟ ಅತ್ಯುನ್ನತವಾಗಿ ನಡೀತಾ ಇದೆ. ಮತ್ತು ಎಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ಇದನ್ನು ನ್ಯಾಯ ಪಡೆಯೋ ತನಕ ಈ ಅಹೋರಾತ್ರಿ ಹೋರಾಟ ನಡೀತಾ ಇರುತ್ತೆ. ಎಲ್ಲರೂ ದಯವಿಟ್ಟು ಭಾಗವಹಿಸಿ. ಗುಡ್ನಳ್ಳಿನಲ್ಲಿ ಶುಂಭಯ್ಯ ಅಂತ ಸೇಮ್ ಕೊಲೆ ಆಗಿತ್ತು. ಇವಾಗಲೂ ತನಿಖೆ ಆಗಿಲ್ಲ. ಇದು 2 ವರ್ಷ, ಇದು ಎರಡನೇ ಕೊಲೆ. ಎರಡನೇ ಕೊಲೆನಲ್ಲೂ ಇದೇ ರೀತಿ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಏನು ದಲಿತರ ಒಬ್ಬ ಯುವಕ ಸತ್ತಿದ್ದಾನೆ, 2021ರಲ್ಲಿ ಸತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇವತ್ತೂ ಸಹ ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಏನೀಗ ಆಗಿನ ಸರ್ಕಲ್ ಇನ್ಸ್ಪೆಕ್ಟರು ವಿಶ್ವನಾಥ್ ಅವರು, ಹಾಗೆ ನಾಗರಾಜು, ಪ್ರಕಾಶು, ಅರುಣ್ ಪೊಲೀಸ್ ಪೇದೆಗಳೇನಿದ್ದಾರೆ, ಇವ್ರ ಕೈವಾಡ ಜಾಸ್ತಿ ಇದೆ ಇದರಲ್ಲಿ. ನಮ್ಮದು ಒತ್ತಾಯ ಯಾರೋ ರಾತ್ರಿ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಸರ್ಕಲ್ ಇನ್ಸ್ಪೆಕ್ಟರು ವಿಶ್ವನಾಥ್ ಅವರು ಮಂಪ್ರ ಪರೀಕ್ಷೆ ಮಾಡಬೇಕು. ಪೊಲೀಸ್ ಇಲ್ಲವ್ರನ್ನೂ 3 ಜನ ಪೊಲೀಸರನ್ನು ಮಂಪ್ರ ಪರೀಕ್ಷೆ ಮಾಡಲೇಬೇಕು. ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಬೇರೆ ಯಾವುದೇ ಮರ್ಡರ್ಗಳಾದ್ರೂ ಇವರು ಏನೇನು ಬೇಕು ಸರ್ಕಾರದಿಂದ ಪೊಲೀಸ್ ಇಲಾಖೆ ಯಾವ ರೀತಿ ಇವರು ತನಿಖೆ ಮಾಡ್ತಾರೆ, ಎಲ್ಲ ರೀತಿಯ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಸುರೇಶ್ನ ವಿಚಾರದಲ್ಲಿ ಬೇಜವಾಬ್ದಾರಿ, ನಿರ್ಲಕ್ಷ್ಯತನ ಜಾಸ್ತಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ, ನಾವು ಮುಖ್ಯಮಂತ್ರಿಗಳಿಗೂ ಲೆಟರ್ ಕೊಟ್ಟಿದ್ದೀವಿ, ಗೃಹ ಮಂತ್ರಿಗಳಿಗೂ ಲೆಟರ್ ಕೊಟ್ಟಿದ್ದೀವಿ. ನಾವು SC/ST ಮೀಟಿಂಗು SP ಕರೆದಾಗ, SP ಹತ್ರ ಹೇಳಿದಾಗ, SP ಅವರು ಇದನ್ನು ಪರಿಗಣನೆ ತಗೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಡಿಷನಲ್ SP ನಾಗರಾಜ್ ಸರ್ಗೆ ಅವ್ರಿಗೆ ಹೇಳಿದಾಗ, ನಾಗರಾಜ್ ಸರ್ಗೆ ಒಂದು ಲೆಟರ್ ಕೊಡಿ, ನಾವು ಇದಕ್ಕೆ ನಾವು ರೆಫರ್ ಮಾಡ್ತೀವಿ, CODಗೆ ರೆಫರ್ ಮಾಡ್ತೀವಿ ಅಂತ ಹೇಳಿದಾಗ ತಕ್ಷಣದಲ್ಲೇ ನಾವು ಅಲ್ಲೇ ಲೆಟರ್ ಬರೆದು ಕೊಟ್ಟಿದ್ದೀವಿ. ಆದರೆ ಕೊಟ್ಟಿದ್ದಂಥ ತದನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಗಳು ಒಂದು ಲಾರಿ ಕ್ಯಾಂಟರ್ ತಗೊಂಬಂದಿರೋದು. ಏನು ಸರ್ ಅಂದರೆ, ಅದೇನಪ್ಪ ಅದು ಆಕ್ಸಿಡೆಂಟ್ ಆಗಿರೋದು ಇದೆ ಅಂತ ಹೇಳ್ತಾರೆ. ಇಲ್ಲ ಸರ್, ಅದು ಆಕ್ಸಿಡೆಂಟ್ ಅಲ್ಲ ಸರ್, ನಿಮ್ಮ ಇಲಾಖೆಯವರೇ DYSP ಮಲ್ಲೇಶ್ ಸರ್ ಇರ್ಬೋದು, 4 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಬಂದು ಇಲ್ಲಪ್ಪ ಇದು ಕೊಲೆನೇ, ಇದು ನಾವು ಉನ್ನತ ತನಿಖೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬಂದು ಹೇಳ್ಬಿಟ್ಟೋಗಿದ್ರಿ. ನೀವು SP ಹೇಳಿದೆ, SP ನಿಮ್ಮ ತನಿಖೆ ಮಾಡಿರಿ ಅಂತ ಹೇಳಿದಾಗ ಇವರು ಇದನ್ನು ಕೈ ತೊಳ್ಕೊಳೋದಕ್ಕೋಸ್ಕರ ಇವ್ರ ಮೇಲೆ ಒತ್ತಡ ಇದೆಯೋ ಗೊತ್ತಿಲ್ಲ, ಯಾವ ರಾಜಕಾರಣಿಗಳು ಒತ್ತಡ ಇದೆಯೋ ಗೊತ್ತಿಲ್ಲ, ಇಲ್ಲ ಯಾವ IAS ಪೊಲೀಸ್ ಆಫೀಸರ್ಗಳಿದ್ದಾರೋ ಗೊತ್ತಿಲ್ಲ ನಮಗೆ. ಆದರೆ ಇವರು ಬಂದ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಪ್ಪ ಇದು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲ. ಮಾಧ್ಯಮ ಮಿತ್ರರೇ, ನೀವು ಯೋಚನೆ ಮಾಡಿ ಈಗ ವರದಿ ಮಾಡಬೇಕಾಗ್ತದೆ. ಏನಂತ ಹೇಳಿದ್ರೆ, ಒಬ್ಬ ಆಕ್ಸಿಡೆಂಟ್ ಆದರೆ 4-5 ಪಲ್ಟಿಗಳಾಗ್ತಾರೆ, ಬಟ್ಟೆ ಗಲೀಜಾಗ್ತದೆ, ಕೈಕಾಲು ಮುರಿದೋಗ್ತದೆ. ಆದರೆ ಅಲ್ಲಿ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವನ ಟೋಪಿ ತಲೆ ಮೇಲೆ ಹಂಗೆ ಇದೆ, ಟೋಪಿ ಬಿದ್ದಿಲ್ಲ, ಬಟ್ಟೆ ಐರನ್ ಬಟ್ಟೆ ಹೆಂಗಿದೆಯೋ ಹಂಗೇ ಇದೆ. ನಾವು ನೋಡಿಲ್ಲಲ್ಲ, ಪೊಲೀಸರು ಇದೇ ಸ್ಥಳದಲ್ಲಿ ತಗೊಂಬಂದು ಅವರು ತೋರಿಸಿರೋಂಥ ಚಿತ್ರಗಳೇನೋ ನಮ್ಮ ಕಣ್ಣು ಮುಂದೆ ಈಗಲೂ ಇದೆ.
ಡಿ ವೈ ಎಸ್ ಪಿ ಮಲ್ಲೇಶ್ ಸರು ಮಹಾನಂದ್ ಸರ್ಗೆ ಅವಾಗ ಕೊಟ್ಟಿದ್ದರು. ಮಹಾನಂದ್ ಸರೇ ಪೂರ್ತಿ ತಗೊಂಬಂದು ಇಲ್ಲಿ ನಮಗೂ ತೋರಿಸಿದ್ದು. ನಾವು ಏನು ಕಾಲ್ನಡಿಗೆ ಜಾಥಾ ಇನ್ನೊಂದು 8 ದಿವಸ ಐತೆ, ಇನ್ನು ಎಲ್ಲ ಇಲಾಖೆಯವರು ಬಂದ್ಬಿಟ್ಟು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಾಗ, ಆಯಿತು ಸರ್ ನೀವು ಏನೋ 8 ದಿವಸದೊಳಗಡೆ ನೀವು ಅಪರಾಧಿಗಳನ್ನ ನೀವು ಬಂಧಿಸ್ಬಿಟ್ರೆ ನಾವು ಮಾಧ್ಯಮದವ್ರ ಮಿತ್ರರ ಮುಂದೆ ನಾವು ಏನು ಹೋರಾಟ ಹಿಂದಕ್ಕೆ ತಗೊತೀವಿ ಅಂತ ನಾವು ಹೇಳಿಕೆ ಕೊಡ್ತೀವಿ ಅಂತ ಅಂದಿನ ಸಂದರ್ಭದಲ್ಲಿ ನಾವು ಹೇಳಿದ್ವಿ. ಆದರೂ ಅವ್ರ ಕೈಯಲ್ಲಿ ಆಗಿಲ್ಲ, ಮಹಾನಂದ್ರ ಕೈಯಲ್ಲಿ ಆಗಿಲ್ಲ. ಚಂದ್ರಪ್ಪರು ಬಂದರು, ಚಂದ್ರಪ್ಪರ ಕೈಯಲ್ಲಿ ಆಗಿಲ್ಲ. ಈಗ ಬಂದಿದ ತಕ್ಷಣ ಚಂದ್ರಪ್ಪರಿಗೂ ಗೊತ್ತು, ಮಹಾನಂದ್ ಗೊತ್ತು, ಮರ್ಡರ್ ಅಂತ ನಮ್ಮ ಕಣ್ಣು ಮುಂದೆನೇ ಹೇಳಿದ್ದಾರೆ. ನಾನು ತನಿಖೆ ತಗೊತೀನಿ, ನಾನು ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಚಂದ್ರಪ್ಪರು ಹೇಳಿದಾಗ ಅವರು ಟ್ರಾನ್ಸ್ಫರ್ ಆಗೋದ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿಗಳ ಕೈಗೆ ಬಂದಾಗ ತಿಪ್ಪೇಸ್ವಾಮಿಗಳಿಗೆ ಗೊತ್ತೇ ಇರಲಿಲ್ಲ. ನಾವು SP ಹತ್ರ ಯಾವಾಗ ನಾವು ಪ್ರೆಸೆಂಟ್ ಮಾಡಿದ್ವಿ ಆವಾಗ ತಿಪ್ಪೇಸ್ವಾಮಿ ಕೈಗೆ ಆ ಫೈಲ್ ಬಂದಿದ್ದು. ಫೈಲ್ ಬಂದಾಗ ತಿಪ್ಪೇಸ್ವಾಮಿ ಆಯ್ತಪ್ಪ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಪ್ಪೇಸ್ವಾಮಿನೇ ಇದನ್ನು ದಿಕ್ಕು ತಪ್ಪಿಸಿರೋದು. ಈಗಿರೋ DYSPನೇ ಇದನ್ನು ದಿಕ್ಕು ತಪ್ಪಿಸಿರೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ತನಿಖೆ ಮಾಡಬೇಕು ಅಂತ ಅವ್ರಿಗೆ ಇದ್ದಿದ್ರೆ ಅವರು ಮಾಡ್ತಾಯಿದ್ರು. ಇಲ್ಲಾಂದರೆ ಅವ್ರು ನಾವು ಕೊಡ್ತಾ ಇಲ್ಲ ಸರ್, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೈಯರ್ ಆಫೀಸರ್ಗೆ ಅವ್ರಿಗೆ ಹೇಳ್ಕೊಂಡು ಕೊಡ್ಬೋದಾಗಿತ್ತು. ಆದರೆ ದಿಕ್ಕು ತಪ್ಪಿಸಿರೋದೇ ಇವರಿಬ್ಬರೇ. ಯಾಕಂದರೆ ಇವ್ರ ಕೈಯಲ್ಲಿ ಆಗಿಲ್ಲದ್ರೆ DYSPಗೆ ಏನೋ ಹೊಸಕೋಟೆ DYSPಗೆ ಅದು ಇನ್ಚಾರ್ಜ್ ಮಾಡಿರಿ, ಅವ್ರಿಗೆ ವರ್ಗಾವಣೆ ಮಾಡಿರಿ ಅಂತ ನಮ್ಮ ಅಡಿಷನಲ್ SP ಹೇಳಿದ್ರು ವರ್ಗಾವಣೆ ಮಾಡ್ದಿರೋ ಇವರು ಕೈ ತೊಳ್ಕೊಂಡಿದ್ರಲ್ಲ. ಇದ್ರ ಹಿನ್ನೆಲೆ ಏನಿದೆ, ಇದ್ರ ಹಿನ್ನೆಲೆ ನಾವು ಹುಡುಕ್ಬೇಕಾಗ್ತದೆ. ಅದಕ್ಕೆ ನಾವು ಯಾವ ಮಟ್ಟಕ್ಕೆ ಹೋರಾಟ ಮಾಡೋದಕ್ಕೂ ನಾವು ರೆಡಿಯಾಗಿದ್ದೀವಿ. ರಾತ್ರಿ ಧರಣಿನೂ ಮಾಡ್ತೀವಿ. ಹಂಗೂ ಆಗಿಲ್ಲ ಅಂದರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ, ನಾವು ವಹಿಸ್ತೀವಿ. ನಮ್ಮ ಪ್ರಶ್ನೆ ಈಗ ಏನಾಗಿದೆ ಅಂದರೆ ನಮಗೆ ಆಕ್ಸಿಡೆಂಟು ಅನ್ನೋದು ಪ್ರೂವ್ ನಮಗೆ ಅದನ್ನು ಕ್ಲೋಸ್ ಮಾಡೋಂಥ ಅವಶ್ಯಕತೆ ಇದೆ. ಅದು ಇದು ತನಿಖೆ ಆಗಬೇಕು, COD ತನಿಖೆ ಆಗಲೇಬೇಕು. ವಿಶ್ವನಾಥ್ ಇವ್ರನ್ನ ಕಸ್ಟಡಿಗೆ ತಗೊಬೇಕು, ಇವ್ರನ್ನ ಮಂಪ್ರ ಪರೀಕ್ಷೆ ಮಾಡಬೇಕು. ಈಗಿರೋಂಥ ಸರ್ಕಲ್ ಇನ್ಸ್ಪೆಕ್ಟ್ರು DYSPನ ಇವ್ರನ್ನೂ ಕಸ್ಟಡಿಗೆ ಇವ್ರನ್ನ ಕಸ್ಟಡಿಗೆ ತಗೊಂಡು ಇವ್ರನ್ನೂ ಮಂಪ್ರ ಪರೀಕ್ಷೆ ಮಾಡಬೇಕಂತ ಈ ಸಂದರ್ಭದಲ್ಲೇ ಕೇಳ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮನ್ನು ಹೋರಾಟಗಾರರನ್ನ ದಿಕ್ತಪ್ಸಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಮೊನ್ನೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳಲ್ಲಿ ಎಲ್ಲರೂ ಮೀಟಿಂಗ್ ಕರೆದು ಹೇಳಿದಾಗ ಈ ಪ್ರಶ್ನೆ ಸುರೇಶ್ ಪೋತ್ ಅವ್ರು ಕೇಳಿದಾಗ ಆಯ್ತಪ್ಪ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಹೊರಗಡೆ ಬಂದ ತಕ್ಷಣ ಆಕ್ಸಿಡೆಂಟ್ ಅಂತ ಬಂದು ಹೇಳ್ತಾರಲ್ಲ, ಆಯ್ತು ಆಕ್ಸಿಡೆಂಟ್ ಅಂತ ಹೇಳಿದ್ರು ನಾವು ನಿಮ್ಮ ಆಫೀಸ್ಗೆ ಬಂದಿದ್ವಲ್ಲ, ನಿಮ್ಮ ಆಫೀಸ್ ಬಂದಾಗ ನೋಡಪ್ಪ ಹಿಂಗಾಗಿದೆ ಅಂತ ನಮ್ಗೆ ಯಾಕೆ ಕೊಟ್ಟಿಲ್ಲ, ಬಾಯಿ ಮಾತಲ್ಲಿ ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ನಿಮ್ಮದು ಇದರಲ್ಲಿ ಪಾತ್ರ ಐತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮಗೆ ಜಾಸ್ತಿ ಪಾತ್ರ ಯಾಕಂತ ಹೇಳಿದ್ರೆ ನಿಮ್ಮ ಇಲಾಖೆ ವಿಶ್ವನಾಥ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ದಲಿತನ ಯುವಕರನ್ನ ಮರ್ಡರಾಗಿರೋದನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮನ್ನು ತನಿಖೆ ಮಾಡಬೇಕು. ಆಮೇಲೆ ನಮ್ಮ ತಾಲೂಕಿಂದ ದಯಮಾಡಿ ನೀವು ಹೊರಗಡೆ ಹೋಗ್ಬಿಟ್ರೆ ಇನ್ನೂ ಭಾರಿ ಒಳ್ಳೆಯದು. ಒಳ್ಳೆ ಆಫೀಸರ್ಗಳು ಬಂದಾಗ ಇಂಥ ಘಟನೆಗಳಿಗೆ ಒಳ್ಳೆ ಆಫೀಸರ್ ನಮ್ಮ ತಾಲೂಕು ಬರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒತ್ತಾಯಗಳು ಏನಿದೆ, ತಿಪ್ಪೇಸ್ವಾಮಿ ಮೋಹನು ಇವರು ತಾಲೂಕಿಂದ ವರ್ಗಾವಣೆ ಆಗಬೇಕು. ಆ ಕುಟುಂಬಕ್ಕೆ ಇವತ್ತು ಹೆಂಗಾಗಿದೆ ಅಂದರೆ ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಅವರ ಸ್ಥಿತಿಗಳು ನೋಡ್ತಾ ಇದ್ದಾಗ ಮಾಧ್ಯಮದವ್ರು ನೀವು ಹೋಗಬೇಕು, ಅವ್ರ ಅವ್ರ ಪರಿಸ್ಥಿತಿನ ನೀವು ಸ್ವಲ್ಪ ನೋಡ್ಕೊಂಡಾಗ ಅವ್ರು ಯಾವ ರೀತಿಯಲ್ಲಿದ್ದಾರೆ, ಒಬ್ಬ ಹುಡುಗನ ಕಳ್ಕೊಂಡು ಮಗನ ಕಳ್ಕೊಂಡು ಯಾವ ರೀತಿಯಲ್ಲಿದ್ದಾರೆ ಅಂತ ನೋಡಬೇಕು. ಆದರೆ ಇವ್ರಿಗೆ ಅರಿವಾಯ್ತೋ ಇಲ್ಲ ಗೊತ್ತಿಲ್ಲ, ಇವ್ರ ಹಿಂದೆ ಯಾವ ಬ್ಯಾಕ್ಗ್ರೌಂಡ್ ಆಯ್ತು ಅಂತೆಲ್ಲ ಗೊತ್ತಿಲ್ಲ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾವ ರಾಜಕಾರಣಿಗಳು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದನ್ನು ದಯಮಾಡಿ ನೀವು ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡಬೇಕು. ಯಾಕೆ ಪ್ರಚಾರ ಮಾಡಬೇಕಂದ್ರೆ ಯಾರೇ ಒಬ್ಬ ಹುಡುಗ ಮರ್ಡರ್ ಆಗಿದ್ರು ಎಲ್ಲ ಕಡೆನೂ ಹೋಗ್ತಾರೆ, ಎಲ್ರಿಗೂ ನ್ಯಾಯ ಕೊಡ್ತಾರೆ. ಅದೇ ಈ ಹುಡುಗ ಏನಾಗಿದ್ದಾನೆ, ಇವ್ರ ಕುಟುಂಬ ಏನಾಗಿದೆ, ಇದನ್ನು ಸ್ವಲ್ಪ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಂಡಿದ್ರೆ ಇವತ್ತೊಂದು ದಿವಸ ಯಾವ ಲಾರಿನೂ ತಗೊಂಬಂದು ನಿಲ್ಸಂಗಿರಲಿಲ್ಲ, ಯಾರಿಗಿಲ್ಲ. ಒಬ್ಬ ಹುಡುಗನ ತಗೊಂಬಂದವನು ಡ್ರಾಪ್ ಮಾಡಿರೋಂಥ ಹುಡುಗ ನಮ್ಮ ರಾಜ್ಯದನ್ನೆಲ್ಲ ಬೇರೆ ರಾಜ್ಯದ ಹುಡುಗ. ಆತನಿಗೆ ಪೊಲೀಸರು ಹೊಡೆದವ್ರಂದರೆ ಅವ್ರ ಕುಟುಂಬಕ್ಕೆ ಒಬ್ಬನೇ ಹುಡುಗ, ಅವನ ಕೈಲಿ ನಡೆಯೋಕ್ಕಾಗ್ತಲ್ಲ. ಆ ರೀತಿ ಪೊಲೀಸರು ಟಾರ್ಚರ್ ಕೊಟ್ಟು ಹೊಡೆದಿದ್ದಾರೆ. ಆ ಕುಟುಂಬಕ್ಕೂ ನೆರವಾಗಬೇಕು, ಅವ್ರನ್ನೂ ತನಿಖೆಗೆ ಹೋಗ್ಬೇಕು. ಯಾಕೆ ಹುಡುಗನ ಅಷ್ಟೆಲ್ಲ ಹೊಡೆದ್ರು, ಅವ್ನು ನಡೆಯೋಕ್ಕಾಗ್ತಲ್ಲ ಹುಡುಗ. ಇದನ್ನ ತಗೊಂಬಂದು ಗಾಡಿಯಲ್ಲಿ ಡ್ರಾಪ್ ಮಾಡೋ ಹುಡುಗ ಎಲ್ಲಿ ಬಿಟ್ಟೆ ಹೆಂಗೆ ಅಂತ ಪೊಲೀಸರು ಪೊಲೀಸರದೇ ದೊಡ್ಡ ಟಾರ್ಚರ್ ಆಗಿರೋದು. ಆಮೇಲೆ ಇವರು ಹೇಳಿದ್ರು ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ಎಂಥ ಹೀನಾಯ ಸ್ಥಿತಿನಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತು ಬೆಂಗಳೂರಲ್ಲಿದ್ದಾರೆ. ಎಂಥ ಹೀನಾಯ ಸ್ಥಿತಿ, ಅವ್ರಿಗೆ ಅಮಾನತ್ತಲ್ಲ ಸಸ್ಪೆಂಡ್ ಆಗಬೇಕು. ಅವ್ರು ಸರ್ಕಾರ ಸಸ್ಪೆಂಡ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾಯಿದ್ವಿ. ದಯಮಾಡಿ ರಾತ್ರಿ ಧರಣಿಗೆ
ತಾಲೂಕಿನ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಸಮನ್ವಯ ಮನಸ್ಕರು ಎಲ್ಲರೂ ಈಗ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೀವಿ. ಜೈ ಭೀಮ್. ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಆಗ್ಲೇ ಅವ್ರ ತಂದೆ ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಆವಾಗಲೇ. ಮಾಧ್ಯಮದ ಮಿತ್ರರೇ, ಏನು ದಿನಾಂಕ 11/3/2025 ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ದಾಸನಪುರ ದಲಿತ ಯುವಕ ದಾಸನಪುರ ಸುರೇಶ್ ರವರ ಕೊಲೆ ಪ್ರಕರಣದಲ್ಲಿ ಅಪರಾಧಿಗಳನ್ನು ಬಂಧಿಸೋದರಲ್ಲಿ ವಿಫಲರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ನಡೆಯನ್ನು ಖಂಡಿಸಿ COD ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕಂತೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾಕೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲ ಸ್ನೇಹಿತರು ಈಗಾಗಲೇ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಇವತ್ತು ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರ, ಇದರಲ್ಲಿ ದಲಿತರ ಪಾರುಪತ್ಯ ಏನಿದೆ, ಈ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ದಲಿತರ ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ದಲಿತ ಯುವಕರು ಮತ್ತು ದಲಿತ ಸಮುದಾಯದ ನಾಯಕರುಗಳು ಅವರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇವತ್ತು ಮೀಸಲು ವಿಧಾನಸಭಾ ಕ್ಷೇತ್ರ ಆದರೂ ಸಹ ದಲಿತರಿಗೆ ಇಲ್ಲಿ ಯಾವುದೇ ವಿಧವಾದಂಥ ರಕ್ಷಣೆ ಇಲ್ಲ. ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ನಮ್ಮನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಜಾತಿಗಳನ್ನು ವರ್ಗಗಳನ್ನು ಎತ್ಕಟ್ಟತಕ್ಕಂಥ ಕೆಲಸಗಳು ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಪೊಲೀಸ್ ಇಲಾಖೆ ಈ ದೇಶದಲ್ಲಿ ಏನು ವರ್ಗಗಳ ವಿಂಗಡಣೆ, ಒಂದು ಕಡೆ ಸರ್ಕಾರಗಳು ಮತ್ತು ಚಳುವಳಿಗಾರರು ಹೇಳ್ತಾ ಇದ್ದೀವಿ, ಇಲ್ಲಿ ಯಾವುದೇ ಜಾತಿಗಳಿಲ್ಲ, ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಈ ಪೊಲೀಸ್ ಇಲಾಖೆ ಜಾತಿಗಳನ್ನು ಎತ್ಕಟ್ಟತಕ್ಕಂಥದ್ದು ಮತ್ತು ವರ್ಗಗಳನ್ನು ವಿಂಗಡಿಸ್ತಕ್ಕಂಥ ಒಂದು ಹುನ್ನಾರ ಬಹಳ ಸುಲಭವಾಗಿ ಮಾಡ್ತಕ್ಕಂಥದ್ದನ್ನು ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕೆ ಉದಾಹರಣೆಯಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನು, ದಲಿತ ಸಮುದಾಯವನ್ನು ಈ ದಾಸನಪುರ ಸುರೇಶ್ ರವರ ಕೊಲೆ ಪ್ರಕರಣವನ್ನು ಹೋರಾಟವನ್ನು ಎತ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ಹಂಗಾಗಿ ಏನು 5/11/2021 ದಲಿತ ಯುವಕ ಏನು ದಾಸನಪುರ ಸುರೇಶ್ ರವರ ಕೊಲೆಯಾಗಿರ್ತಕ್ಕಂಥದ್ದು ಬೇರೆ ಎಲ್ಲೂ ಅಲ್ಲ, ಊರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಅಶೋಕು ಮತ್ತು ಶ್ರೀನಿವಾಸರವರ ಮನೆ ಮುಂದೆ ಆಗಿರ್ತಕ್ಕಂಥದ್ದು ಈ ಒಂದು ಕೊಲೆ. ಈ ಕೊಲೆ ಆಗಿರ್ತಕ್ಕಂಥದ್ದು ಹೆಣ್ಣಿನ ಸೆರಗಿನ ಅಂಚಿನಲ್ಲಿ ಕೊಲೆ ಆಗಿರ್ತಕ್ಕಂಥದ್ದನ್ನು ನಾವು ದಲಿತ ಚಳವಳಿಯ ಹೋರಾಟಗಾರರು ಇದರ ಏನು ಹಿನ್ನೆಲೆಯನ್ನು ಹುಡ್ಕೊಂಡು ಹೋದಾಗ ಬಹಳ ವಿಚಿತ್ರವಾಗಿದೆ ಮತ್ತೆ ಅಘೋರವಾಗಿ ಇರತಕ್ಕಂಥ ಒಂದು ಕೊಲೆ ಇದು. ಇದರಲ್ಲಿ ವಿಶ್ವನಾಥ್ರವರು ಏನು ಶ್ರೀನಿವಾಸು ಮತ್ತು ಈ ಕುಟುಂಬ ಇದೆಯಲ್ಲ, ಈ ಕುಟುಂಬಕ್ಕೆ ಮುಂಚೆ ಒಂದು 15 ದಿನಗಳ ಮುಂಚಿತವಾಗಿ ಆ ಕುಟುಂಬದ ಒಂದು ಭೂವ್ಯಾಜ್ಯದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿರ್ತಾರೆ. ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ವಿಶ್ವನಾಥ್ರವರು ಅಶೋಕ್ ಮತ್ತು ಶ್ರೀನಿವಾಸ್ ಅವರ ಕುಟುಂಬದ ಪರವಾಗಿರ್ತಾರೆ. ಅದು ಆದ ನಂತರ 15 ದಿನಗಳ ನಂತರ ಏನು ದಾಸನಪುರ ಸುರೇಶ್ ರವರ ಕೊಲೆ ಆಗುತ್ತೆ. ಕೊಲೆ ಆದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿರ್ತಕ್ಕಂಥದ್ದು, ತನಿಖೆಯನ್ನು ದಿಕ್ತಪ್ಪಿಸಿರ್ತಕ್ಕಂಥದ್ದು ಏನು ಪೊಲೀಸು ಕಾನ್ಸ್ಟೇಬಲ್ಗಳಾದಂಥ ಪ್ರಕಾಶು, ಅರುಣ್, ನಾಗರಾಜು ಮತ್ತು ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ವಿಶ್ವನಾಥ್ರವರು. ಯಾಕೆ ಇದನ್ನು ದಿಕ್ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಹೊರ ರಾಜ್ಯದ ಒಬ್ಬ IAS ಅಧಿಕಾರಿ ಇದ್ದಾರೆ. ಈ ಪ್ರಕರಣದ ಒಂದು ಏನು ಮರೆಮಾಚಲಿಕ್ಕೆ ಹೊರ ರಾಜ್ಯದ ಒಬ್ಬ IAS ಅಧಿಕಾರಿ ಇದ್ದಾರೆ, ಮತ್ತು ಒಬ್ಬ ಅದೇ ಕುಟುಂಬಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಆ ಕುಟುಂಬದ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಒಬ್ಬ SP ಇದ್ದಾರೆ, ಮತ್ತು ಒಬ್ಬ DYSP ಇರೋದರಿಂದ ಈ ಕೊಲೆ ಪ್ರಕರಣವನ್ನು ಪೊಲೀಸ್ ಇಲಾಖೆ ಭಾಳ ಸಲೀಸಾಗಿ ಮರೆಮಾಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಂಗಾಗಿ ಏನು ಕೊಲೆ ಪ್ರಕರಣವನ್ನು ತನಿಖೆ ಮಾಡೋದರಲ್ಲಿ ವಿಫಲರಾದಂಥ ಸಂದರ್ಭದಲ್ಲಿ 21/11/2021 ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಏನು ದಾಸನಪುರ ಸುರೇಶ್ ರವರ ಕೊಲೆ ಆಗಿರ್ತಕ್ಕಂಥ ಸ್ಥಳದಿಂದ DYSP ಕಚೇರಿವರೆಗೂ ಸಹ ಒಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗುತ್ತೆ. ಆ ಕಾಲ್ನಡಿಗೆ ಜಾಥಾದಲ್ಲಿ ನಾವು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ಆವತ್ತಿನ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಹಾನಂದ್ರವರು ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟು ಅವರು ತನಿಖೆಯನ್ನು ಮಾಡ್ತಾರೆ.
ಆದರೆ ತನಿಖಾಧಿಕಾರಿಗಳು ಒಂದು ಮಾಹಿತಿಯನ್ನು ಭಾಳ ಸುಲಭವಾಗಿ ಹೋರಾಟಗಾರರ ಮುಂದೆ ಒಪ್ಕೊಳ್ತಾರೆ. ಫೋರೆನ್ಸಿಕ್ ಲ್ಯಾಬ್ ತಜ್ಞರು ಹೇಳ್ತಾ ಇದ್ದಾರೆ, ಬೆನ್ನಿನ ಹಿಂಭಾಗದಲ್ಲಿ ಏನು ಟ್ರಯಾಂಗಲ್ ಬಾಕ್ಸ್ನ ಮಾರ್ಕ್ ಇದೆ, ಮತ್ತು ಹಿಂಭಾಗದಲ್ಲಿ ತೊಡೆಯ ಮೇಲೆ ಒಂದು ರಾಡಿಂದ ಹೊಡೆದಿರ್ತಕ್ಕಂಥ ಒಂದು ಗುರುತಿದೆ, ಮತ್ತು ಕತ್ತಿನ ಹಿಂಭಾಗದಲ್ಲಿ ಬಹಳ ದೊಡ್ಡದಾಗಿ ಪೆಟ್ಟಾಗಿರ್ತಕ್ಕಂಥ ಒಂದು ಮಾರ್ಕ್ ಇದೆ. ಇದನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ ಫೋರೆನ್ಸಿಕ್ ಲ್ಯಾಬ್ ತಜ್ಞರು ಹೇಳ್ತಾ ಇದ್ದಾರೆ. ಅದರ ಮೇಲೆ ತನಿಖೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಆದರೆ ಕಾಲಕ್ರಮೇಣ ಅವರು ಒಂದು ಬೇರೆ ಕಡೆ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅವರು ದಲಿತ ಹೋರಾಟಗಾರರ ಮುಂದೆ ಭಾಳ ಸುಲಭವಾಗಿ ಹೇಳ್ತಾರೆ, ಇದು ಕೊಲೆ ಆಗಿದ್ದರೂ ಸಹ ನಾನು ತನಿಖೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಕೆಲವು ನಾಯಕರುಗಳು ಮತ್ತು ರಾಜಕಾರಣಿಗಳ ಒಂದು ಪ್ರಭಾವದಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಮಹಾನಂದ್ರವರು ಇವತ್ತು ಇದ್ದಾರೆ. ಆದರೆ ನಂತರ ಅದರ ತನಿಖೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮದೇ ಸಮುದಾಯದ ಚಂದ್ರಪ್ಪನವರು, ಏನು ಸೋಂಪುರ ಚಂದ್ರಪ್ಪನವರು, ಆವತ್ತಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಚಂದ್ರಪ್ಪನವರು ಅದರ ತನಿಖೆಯನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ, ಮತ್ತು ಬೇರೆ ತನಿಖೆಯನ್ನು ಮಾಡ್ತೀವಿ ಅಂತೇಳಿ ತನಿಖೆಯನ್ನು ಮಾಡಿಬಿಟ್ಟು ಹೋದರು. ಆದರೆ ಅದು ಏನಾಯಿತು ಅಂತ ನಮಗೆ ಇದುವರೆಗೂ ಗೊತ್ತಾಗಲಿಲ್ಲ. ನಂತರ ನಾವು ಮಾನ್ಯ ಗೃಹ ಸಚಿವರನ್ನು 7/7/2023 ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 4 ಜನ ಶಾಸಕರ ಜೊತೆಯಲ್ಲಿ ಹೋಗಿ ಈ ಕೊಲೆ ಪ್ರಕರಣವನ್ನು ಭೇದಿಸಬೇಕಂತೇಳಿ ಗೃಹ ಸಚಿವರಿಗೆ ಮನದಟ್ಟಾಗುವ ರೀತಿಯಲ್ಲಿ ಎಲ್ಲವನ್ನ ಹೇಳಿದ್ದೀವಿ. ಆದರೆ ಗೃಹ ಸಚಿವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತಾರೆ. ಈ ಕೊಲೆ ಪ್ರಕರಣದಲ್ಲಿ ಯಾರೋ ಆರೋಪಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಆದರೂ ಸಹ ಇದುವರೆಗೂ ಸಹ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನವನ್ನೇ ಹರಿಸ್ಕೊಳ್ಳೋದಿಲ್ಲ. ಮತ್ತು ದಲಿತ ಚಳುವಳಿಯ ಹೋರಾಟಗಾರರು ಏನು 2024 ಡಿಸೆಂಬರಲ್ಲಿ ದಲಿತ ಮುಖಂಡರ ಸಭೆಯನ್ನು ಕರೆದಾಗ ದಲಿತ ಮುಖಂಡರ ಸಭೆಯಲ್ಲೂ ಸಹ ಹೋರಾಟವನ್ನು ಮಾಡ್ತೇವೆ ಮತ್ತು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮುಖಂಡರುಗಳು ಮೊನ್ನೆ ಎಸ್ ಪಿ ರವರನ್ನು ಒತ್ತಾಯ ಮಾಡಿದಾಗ ಎಸ್ ಪಿ ರವರು ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ನಾಗರಾಜ್ರವರು, ನೀವು ಒಂದು ಪತ್ರವನ್ನು ಕೊಡಿ, ನಾವು ನಿಮ್ಮ ಪತ್ರದ ಆಧಾರದ ಮೇಲೆ COD ತನಿಖೆಯನ್ನು ಮಾಡಿಸ್ತೀವಿ, ಫೈಲನ್ನು CODಗೆ ಒಪ್ಪಿಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಸಹ ಭಾಳ ಸ್ಪಷ್ಟವಾಗಿದೆ. ಆದರೆ ಇದುವರೆಗೂ ಸಹ CODಗೆ ಒಪ್ಪಿಸ್ತೇನೆ ಅಂತಕ್ಕಂಥ ಹೇಳಿದಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕೆ CODಗೆ ಒಪ್ಪಿಸಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮತ್ತು ಈ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಆ ಭಾಗಿಯಾಗಿರ್ತಕ್ಕಂಥವ್ರು ಏನು ಕೊಲೆ ಆದ 15 ದಿನಗಳ ನಂತರ ಅವರೇ ಸಹ ನಾವೇ ಸ್ವಯ ಇಚ್ಛೆಯಿಂದ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿಶ್ವನಾಥ್ರವರ ಮುಂದೆ ಹೇಳಿ ತಪ್ಪೊಪ್ಪಿಗೆಯನ್ನು ಹೇಳ್ಕೊಂಡು ಅವರು ಅರೆಸ್ಟ್ ಆಗೋದಕ್ಕೂ ಸ್ವಯಂ ಪ್ರೇರಿತವಾಗಿ ಅರೆಸ್ಟ್ ಆಗೋದಕ್ಕೂ ಸಹ ರೆಡಿ ಇದ್ದರು. ಆದರೆ ರೆಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ್ ಅವರನ್ನು ಯಾಕೆ ನೀವು ಬೇಡ, ನಾವು ಈ ಕೊಲೆ ಪ್ರಕರಣವನ್ನು ಬೇರೆ ರೀತಿಯಲ್ಲಿ ತನಿಖೆ ಮಾಡ್ತೀವಿ ಅಂಥೇಳಿ ಯಾಕೆ ದಿಕ್ಕು ತಪ್ಪಿಸಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತು ಇದಕ್ಕೆ ಮುಖ್ಯವಾಗಿ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಏನು ಕೊಲೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಆವತ್ತು ಏನು ಕೊಲೆ ಮಾಡಿರ್ತಕ್ಕಂಥ ಏನು ಆರೋಪಿಗಳಿದ್ದಾರೆ, ಆ ಆರೋಪಿಗಳ ಒಂದು ಕುಟುಂಬದಲ್ಲಿ ಏನಾಗಿದೆ, ಇವತ್ತಿಗೂ ಸಹ ಅಲ್ಲಿ ಒಂದು ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ.